ಆ ಸೃಷ್ಟಿಕರ್ತನು ಜನರನ್ನು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಿತ್ತು. ಮನುಷ್ಯರನ್ನು ಕಮ್ಮಿ ಮಾಡಿ ಮನುಷ್ಯತ್ವವನ್ನು ಜಾಸ್ತಿ ಮಾಡಬೇಕಿತ್ತು. ಬಣ್ಣ ಬಿಡುವ ಬಟ್ಟೆ ಮತ್ತು ಬಣ್ಣ ಬದಲಾಯಿಸುವ ಜನ ಎಷ್ಟೇ ಬ್ರ್ಯಾಂಡೆಡ್ ಇದ್ದರೂ ಹೃದಯದಿಂದ ಇಳಿದೇ ಇಳಿಯುತ್ತಾರೆ. ಸಮಸ್ಯೆ ನಮ್ಮವರಿಂದ ಆದರೆ ಅದಕ್ಕೆ ಸಮಾಧಾನ ಹುಡುಕಬೇಕೇ ಹೊರತು ನ್ಯಾಯವಲ್ಲ. ನ್ಯಾಯದಲ್ಲಿ ಒಬ್ಬರು ಖುಷಿಪಟ್ಟರೆ ಒಬ್ಬರು ಮುನಿಸಿಕೊಳ್ಳುತ್ತಾರೆ ಮತ್ತು ಸಮಾಧಾನದಲ್ಲಿ ಇಬ್ಬರು ಖುಷಿಯಾಗುತ್ತಾರೆ. ಯಾರ ಹೃದಯವನ್ನು ನೋಯಿಸಬೇಡಿ, ಯಾಕೆಂದರೆ ಅವರು ತಾಳ್ಮೆಯಿಂದ ಎಲ್ಲವನ್ನು ಆ ದೇವರ ಮೇಲೆ ಬಿಟ್ಟು ಬಿಟ್ಟರೆ ನಿಮಗೆ ಅದು ವಿಪತ್ತಿನ ರೂಪದಲ್ಲಿ ಬಂದೆರಗಬಹುದು. ಯಾವಾಗ ನೀವು ನಿಮ್ಮನ್ನು ಒಡೆದು ಹೋಗಿರುವ ಹಾಗೆ ಅನಿಸಿದರೆ ಹೆದರಬೇಡಿ. ಆ ದೇವರು ನಿಮ್ಮನ್ನು ಏನಾದರೂ ಒಳ್ಳೆಯ ಕೆಲಸಕ್ಕೆಂದು ಬಳಸಿಕೊಳ್ಳುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿ. ದಿನಾಲು ಪ್ರಾರ್ಥನೆ ಮಾಡಿ, ಯಾಕೆಂದರೆ ಜನರೊಂದಿಗೆ ಮಾತನಾಡುವುದಕ್ಕಿಂತ ಆ ದೇವರೊಂದಿಗೆ ಮಾತನಾಡುವುದು ತುಂಬ ಸುಲಭವಾಗಿದೆ. ಯಾರ ಮುಂದೆಯೂ ನಿಮ್ಮ ಸಂತೋಷ ಮತ್ತು ದುಃಖವನ್ನು ತೋಡಿಕೊಳ್ಳಬೇಡಿ. ಜನ ನಿಮ್ಮ ಸಂತೋಷದ ಮೇಲೆ ಕಣ್ಣು ಮತ್ತು ದುಃಖದ ಮೇಲೆ ಉಪ್ಪು ಎರಚುತ್ತಾರೆ. ಕೆಲವೊಮ್ಮೆ ಅಂತರವು ಅಂತರವಾಗಿರೋದಿಲ್ಲ ಮತ್ತು ಸಾಮೀಪ್ಯವಾಗಿರೋದಿಲ್ಲ. ಯಾರೋ ದೂರದಿಂದಲೇ ನೀವು ದುಃಖಿತರಾಗಿರುವುದನ್ನು ಕೇಳಿಸಿಕೊಳ್ಳುತ್ತಾರೆ. ಮತ್ತೆ ಕೆಲವರು ನಿಮ್ಮ ಹತ್ತಿರದಲ್ಲಿದ್ದುಕೊಂಡೇ ನಿಮ್ಮ ಕೈ ಹಿಡಿದು ಕುಳಿತುಕೊಂಡರೂ ಕೂಡ ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗುತ್ತಾರೆ. ಈ ಜಗತ್ತು ತುಂಬ ಕ್ರೂರಿ. ಹೃದಯದಿಂದ ನಿಮ್ಮನ್ನು ಬಲಗಿ ಬೀಳಿಸುತ್ತೆ ಮತ್ತು ಬುದ್ಧಿಯಿಂದ ನಿಮ್ಮದೆಲ್ಲವನ್ನು ಕಳ್ಳತನ ಮಾಡುತ್ತೆ. ಮನುಷ್ಯ ಯಾವಾಗ ತಮ್ಮವರಿಂದಲೇ ಮೋಸ ಹೋಗುತ್ತಾನೋ ಅವತ್ತೇ ಅವನು ಸತ್ತು ಹೋಗಿಬಿಡುತ್ತಾನೆ. ಇರಬಹುದು ಈಗ ನಮ್ಮ ಸಮಯ ಕೆಟ್ಟದಾಗಿ ನಡೆಯುತ್ತಿದೆ, ಆದರೆ ಜನರ ವ್ಯವಹಾರ ಹೇಗೆ ಬದಲಾಗುತ್ತಿದೆ ಎಂಬುದನ್ನು ತೋರಿಸಿಕೊಡುತ್ತಿದೆ. ಹುಡುಕುವುದಾದರೆ ನಿಮ್ಮ ಕಾಳಜಿ ಮಾಡುವವರನ್ನು ಹುಡುಕಿ, ಯಾಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಬಳಸಿಕೊಳ್ಳಬೇಕೆನ್ನುವವರು ಅವರಾಗಿಯೇ ಹುಡುಕಿಕೊಂಡು ಬರುತ್ತಾರೆ. ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವ ಸಂದರ್ಭ ಬಂದರೆ ಅವರು ಯಾರೇ ಇರಲಿ ಅವರನ್ನು ಬಿಟ್ಟು ಬಿಡಿ. ಸುಂದರವಾದ ಮುಖಕ್ಕಿಂತ ಸುಂದರವಾದ ಹೃದಯವನ್ನು ಹುಡುಕಿದ್ರೆ ನೀವು ಮೋಸ ಹೋಗುತ್ತಿರಲಿಲ್ಲ. ನಿಮಗೆ ಗೌರವ ಕೊಡುವವರಿಗೆ ಗೌರವ ಕೊಡಿ. ತುಂಬ ಗುಲಾಮಗಿರಿ ಮಾಡಿದರೆ ನಿಮ್ಮ ಗೌರವವು ಹರಾಜಾಗಿ ಬಿಡುತ್ತೆ. ನೀವು ಗೆಲುವಿನ ಹಠ ಮಾಡುತ್ತಾ ಇರಿ, ಯಾಕೆಂದರೆ ಸೋಲಿನ ಮುಖಾಮುಖಿ ಯಾವಾಗಲೂ ಆಗುತ್ತಲೇ ಇರುತ್ತೆ. ಇದು ಜೀವನ. ಇಲ್ಲಿ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಯಾವಾಗಲೂ ಬೇಜಾರಲ್ಲೇ ಇರುತ್ತಾರೆ. ಒಮ್ಮೊಮ್ಮೆ ಬರೀ ದೂರು ಮಾಡುವುದಕ್ಕಿಂತ ಮೌನವಾಗಿರುವುದು ತುಂಬ ಒಳ್ಳೆಯದು. ಯಾಕೆಂದರೆ ಕಂಪ್ಲೇಂಟ್ ಮಾಡಿದರೂ ಕೂಡ ಅವರಲ್ಲಿ ಯಾವ ಬದಲಾವಣೆ ಆಗಲಿಲ್ಲವೆಂದರೆ ಏನು ಪ್ರಯೋಜನ? ನಮ್ಮ ಹತ್ರ ತುಂಬ ಸಮಯವಿದೆ ಎಂದುಕೊಳ್ಳೋದೇ ಒಂದು ದೊಡ್ಡ ಭ್ರಮೆ. ಅದರಿಂದ ಹೊರಗೆ ಬನ್ನಿ. ಈಗ ಇರುವ ಸಂದರ್ಭದಲ್ಲಿ ನಿಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಬೇಕೆಂದರೆ ಯಾರೊಂದಿಗೂ ವಾಗ್ವಾದಕ್ಕೆ ಹೋಗಬೇಡಿ. ಸ್ವಾರ್ಥಿ ಜನರ ಒಂದೇ ಮಾತು ಕೆಲಸವಾಯಿತೆಂದರೆ ಬ್ಯುಸಿ ಎಂದು ನೆಪ ಹೇಳುತ್ತಾರೆ. ಈ ಜಗತ್ತಿನ ಬದಲಾವಣೆಯನ್ನು ನೋಡಿದರೆ ತುಂಬ ಆಶ್ಚರ್ಯವಾಗುತ್ತೆ. ಈಗ ಜನ ಮುಂದಿನವರು ಹಾಕಿಕೊಂಡಿರುವ ಬಟ್ಟೆ ನೋಡಿ ಗೌರವವನ್ನು ಕೊಡುತ್ತಾರೆ. ಯಶಸ್ಸಿನ ಹಾದಿ ಯಾವಾಗಲೂ ನೇರವಾಗಿರೋದಿಲ್ಲ, ಆದರೆ ಯಶಸ್ವಿ ಆದ ಕೂಡಲೇ ಎಲ್ಲ ಹಾದಿಗಳು ನೇರವಾಗಿ ಬಿಡುತ್ತೆ. ಸುಳ್ಳು ಹೇಳುವುದು ಮೊದಮೊದಲು ತುಂಬ ಸುಲಭ ಎನಿಸುತ್ತೆ, ಆದರೆ ಆಮೇಲೆ ಅದರಿಂದ ತುಂಬ ತೊಂದರೆ ಅನುಭವಿಸಬೇಕಾಗುತ್ತೆ. ಸತ್ಯ ಹೇಳುವುದು ಮೊದಲು ಕಠಿಣವೆನಿಸಿದ್ರು ಆಮೇಲೆ ಸಮಾಧಾನ ಎನಿಸುತ್ತೆ. ಜೀವನದಲ್ಲಿ ಏನಾದರೂ ಮಾಡಬೇಕೆಂದರೆ ಅವಶ್ಯಕವಾಗಿ ಮಾಡಿ. ಜನರು ಏನು ಅನ್ನುತ್ತಾರೆ ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಾವು ಯಾರೊಂದಿಗೆ ಇರುತ್ತೇವೋ ಅವರೊಂದಿಗೆ ಜಾಸ್ತಿ ಪ್ರೀತಿಯಾಗೋದಿಲ್ಲ. ಅವರಿಲ್ಲದೆ ಇರಲು ಸಾಧ್ಯವೇ ಇಲ್ವೋ ಅವರೊಂದಿಗೆ ಜಾಸ್ತಿ ಪ್ರೀತಿಯಾಗುತ್ತೆ. ಈ ಜಗತ್ತಿನಲ್ಲಿ ಮೊದಲು ನಿಮಗೆ ಮೋಸ ಮಾಡಲಾಗುತ್ತೆ, ಆಮೇಲೆ ನಿಮ್ಮ ದೌರ್ಬಲ್ಯವನ್ನು ಎಣಿಸಲಾಗುತ್ತೆ. ತೋರಿಕೆ ಮತ್ತು ಸುಳ್ಳು ಹೇಳಿ ವ್ಯವಹಾರ ಮಾಡುವುದಕ್ಕಿಂತ ಸತ್ಯವನ್ನು ಹೇಳಿ ಶತ್ರುಗಳನ್ನು ಮಾಡಿಕೊಳ್ಳಿ. ಇದರಿಂದ ನಿಮಗೆ ವಿಶ್ವಾಸಘಾತವಂತೂ ಆಗೋದಿಲ್ಲ. ಜೀವನದಲ್ಲಿ ತುಂಬ ತಪ್ಪುಗಳಾಗಿವೆ, ಆದರೆ ಜೀವನದಲ್ಲಿ ಜನರನ್ನು ಗುರುತಿಸುವುದರಲ್ಲಿ ಆದ ತಪ್ಪಿನಿಂದ ತುಂಬ ನಷ್ಟವಾಗಿದೆ. ಕೋಪ ಕೆಟ್ಟದ್ದು ನಿಜ, ಆದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತೋರಿಸಲೇಬೇಕು. ಇಲ್ಲ ಅಂದರೆ ತಪ್ಪು ಮಾಡುವವರಿಗೆ ತಾನು ತಪ್ಪು ಮಾಡುತ್ತಿದ್ದೇನೆ ಎಂಬುದು ಅನುಭವಕ್ಕೆ ಬರುವುದಿಲ್ಲ. ಮತ್ತೆ ಅದೇ ರೀತಿ ನಿಮ್ಮೊಂದಿಗೆ ವ್ಯವಹರಿಸುತ್ತಾರೆ. ಅರ್ಥ ಮಾಡಿಕೊಳ್ಳುವವರು ಎಲ್ಲಿ ಸಿಗುತ್ತಾರೆ? ಯಾರೇ ಸಿಕ್ಕರೂ ಬರೀ ಅರ್ಥ ಮಾಡಿಸಿಯೇ ಹೋಗುತ್ತಾರೆ. ದುಃಖ ಬರುವುದಕ್ಕಿಂತ ಮುಂಚೆ ದುಃಖಿತನಾಗುವ ಮನುಷ್ಯ ಅವಶ್ಯಕತೆಗಿಂತ ಹೆಚ್ಚು ದುಃಖಿತನಾಗುತ್ತಾನೆ. ಜನ ಯಾವಾಗ ಗೌರವ ಕೊಡುತ್ತಾರೆ ಅಂದರೆ ನೀವು ಅವರ ಹಾಗೆ ನಿರ್ಲಕ್ಷ್ಯ ಮಾಡುವುದನ್ನು ಕಲಿತಾಗ. ಯಾರು ಕತ್ತಲೆಯಿಂದ ದಾಟಿ ಬಂದಿರುತ್ತಾರೋ ಅವರಿಗಷ್ಟೇ ಗೊತ್ತು ಯಾವಾಗ ಏನು ಕಾಣಿಸೋದಿಲ್ವೋ ಆಗ ಏನೇನು ಕಾಣಿಸುತ್ತೆ ಎಂದು. ನಿಮಗೆ ನೋವು ಕೊಟ್ಟು ತಾವು ಮಾತ್ರ ಮಜವಾಗಿ ನಿದ್ದೆ ಮಾಡುತ್ತಿದ್ದರೆ ಅಂಥವರಿಗಾಗಿ ನಿಮ್ಮ ನಿದ್ದೆಯನ್ನು ಹಾಳು ಮಾಡಿಕೊಳ್ಳಬೇಡಿ. ನೀವು ಯಾರಿಗಾದರೂ ನಿಮ್ಮ ಅಸ್ತಿತ್ವವನ್ನೇ ಪಣಕ್ಕಿಡಿ. ಆದರೂ ಕೂಡ ಎಲ್ಲಿಯವರೆಗೆ ನಿಮ್ಮಿಂದ ಕೆಲಸವಿದೆಯೋ ಅಲ್ಲಿಯವರೆಗೆ ಅಷ್ಟೇ ನಿಮ್ಮವರಂತೆ ನಾಟಕವಾಡುತ್ತಿರುತ್ತಾರೆ.
ಯಾವಾಗ ನೀವು ಕೆಲಸಕ್ಕೆ ಬಾರದವರಾಗಿ ಅಥವಾ ಏನಾದರೂ ಒಂದು ತಪ್ಪು ಮಾಡಿ ನೋಡಿ, ಅವತ್ತಿನಿಂದ ಅವರು ನೀವು ಮಾಡಿರುವ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮರೆತು ನಿಮಗೆ ನಿಮ್ಮ ಸ್ಥಾನ ಎಲ್ಲಿ ಎಂಬುದನ್ನು ತೋರಿಸಿಕೊಟ್ಟು ಬಿಡುತ್ತಾರೆ. ನಮ್ಮ ಪ್ರಯತ್ನ ಸದಾಕಾಲ ಗರಿಕೆಯಂತಿರಲಿ. ಯಾರಷ್ಟೇ ತುಳಿದರೂ ಮತ್ತೆ ಚಿಗುರಲೇಬೇಕೆಂಬ ಧೈರ್ಯ ಜೊತೆ ಇರಲಿ. ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕುವುದು ಕಷ್ಟ. ಯಾರ ಬಗ್ಗೆನೂ ಚಿಂತಿಸಬೇಡಿ. ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಯಾರೂ ಆಗೋದಿಲ್ಲ. ತಾನಾಗಿ ಬಂದಿದ್ದನ್ನು ಸ್ವೀಕರಿಸಿ, ತಿರಸ್ಕರಿಸಬೇಡಿ. ಯಾಕೆಂದರೆ ನಿಮಗೆ ಏನು ಒಳ್ಳೆಯದೋ ಅದನ್ನು ದೇವರು ಕೊಟ್ಟೇ ಕೊಡುತ್ತಾನೆ. ನೆನಪಿರಲಿ, ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ, ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ. ಯಾಕೆಂದರೆ ನೀರಿನಿಂದ ರಕ್ತ ತೊಳೆಯಬಹುದು, ಆದರೆ ರಕ್ತದಿಂದ ರಕ್ತ ತೊಳೆಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಿ. ಗೆದ್ದರೆ ಮುಂದೆ ಸಾಗುತ್ತೀರಾ, ಸೋತರೆ ಒಳ್ಳೆಯ ಪಾಠ ಕಲಿಯುತ್ತೀರಾ. ಪ್ರತಿಯೊಂದು ಸಂಬಂಧದ ಮೂಲವೂ ಸ್ವಾರ್ಥವೇ. ಸಮಯ ಬಂದಾಗ ಅದರ ಉದ್ದೇಶ ತಿಳಿಯುತ್ತೆ ಅಷ್ಟೇ. ಇರುವಷ್ಟು ಸಾಕೆಂದವನು ಬಡವನಾಗಿದ್ದರೂ ಬದುಕುತ್ತಾನೆ, ಇನ್ನಷ್ಟು ಬೇಕೆಂದವನು ಶ್ರೀಮಂತರಾಗಿದ್ದರೂ ಕೊರಗುತ್ತಾನೆ. ಹಣ ಹೆಸರು ಸಂಪಾದಿಸಿ ನೋಡೋಕ್ಕೆ ಚೆನ್ನಾಗಿರೋರೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅಂದರೆ ಅವುಗಳಿಗಿಂತ ದುಬಾರಿಯಾದದ್ದು ಏನೋ ಇದೆ ಅಂತಾಯ್ತು. ಅದೇ ನೆಮ್ಮದಿ. ನಾಲಿಗೆಗೆ ಮೂಳೆ ಇಲ್ಲದಿರಬಹುದು, ಆದರೆ ಅದು ಹೃದಯವನ್ನೇ ಒಡೆಯುವಷ್ಟು ಬಲಿಷ್ಠವಾಗಿದೆ. ಗಡಿಯಾರ ಹಾಳಾಗಿದ್ದಾಗ ಸರಿ ಮಾಡೋರು ತುಂಬ ಜನ ಸಿಗ್ತಾರೆ, ಆದರೆ ಸಮಯ ಹಾಳಾದಾಗ ಸರಿ ಮಾಡೋರು ಯಾರೂ ಸಿಗೋದಿಲ್ಲ. ನಾವು ಹುಟ್ಟಿದ ನಂತರ ಮಾತು ಕಲಿಯಲು 2 ವರ್ಷವಾದರೂ ಬೇಕು, ಆದರೆ ಯಾವ ಮಾತನ್ನು ಆಡಬೇಕು, ಯಾವುದನ್ನು ಆಡಬಾರದು ಎಂಬುದನ್ನು ಕಲಿಯಲು ಇಡೀ ಜೀವಮಾನದ ಕಾಲ ಸಾಲದು. ಚಿಕ್ಕವರಿದ್ದಾಗ ಗೆಳೆಯರ ಹತ್ತಿರ ಗಡಿಯಾರ ಇರಲಿಲ್ಲ, ಆದರೆ ಸಮಯ ತುಂಬಾನೇ ಇತ್ತು. ಆದರೆ ಇವತ್ತು ಎಲ್ಲ ಗೆಳೆಯರ ಹತ್ತಿರ ಗಡಿಯಾರ ಇದೆ, ಆದರೆ ಸಮಯವೇ ಇಲ್ಲ. ಏನೂ ಗೊತ್ತಿಲ್ಲದ ವಯಸ್ಸಲ್ಲಿ ಸಂತೋಷವಾಗಿರುತ್ತೇವೆ, ಎಲ್ಲ ಗೊತ್ತಾದ ವಯಸ್ಸಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತೇವೆ. ನಿರೀಕ್ಷೆಗೆ ತಕ್ಕಂತೆ ಯಾವುದು ನಡೆಯದು. ಕೆಲವೊಮ್ಮೆ ಅನಿರೀಕ್ಷಿತ ಅಚ್ಚರಿಗೂ ಸಿದ್ಧರಾಗಿರಬೇಕು, ಅನುಭವಿಸಬೇಕು. ಸೋತವರ ಸಲಹೆ, ಗೆದ್ದವರ ಅನುಭವ, ಜೊತೆಗೆ ನಿಮ್ಮ ಶ್ರಮ ನಿಮ್ಮನ್ನೆಂದೂ ಸೋಲಲು ಬಿಡುವುದಿಲ್ಲ. ಗೊತ್ತಿಲ್ಲದ ವಿಷಯದ ಬಗ್ಗೆ ಚರ್ಚೆ ಮಾಡುವುದು ತಪ್ಪು, ಹಾಗೆ ಗೊತ್ತಿರುವ ವಿಷಯವನ್ನು ಸರಿಯಾದ ಸಮಯದಲ್ಲಿ ವ್ಯಕ್ತಪಡಿಸದೆ ಇರುವುದು ತಪ್ಪು. ನೀವು ಪ್ರೀತಿಸಿದರೆ ನಿಮ್ಮನ್ನು ಪ್ರೀತಿಸುವ 100 ಹೃದಯಗಳು ನಿಮಗೆ ಸಿಗಬಹುದು, ಆದರೆ ನೀವು ಪ್ರೀತಿಸದಿದ್ದರೂ ನಿಮ್ಮನ್ನು ಪ್ರೀತಿಸುವ ಹೃದಯ ಹೊಂದಿದ್ರೆ ಅದು ತಂದೆ ತಾಯಿ ಮಾತ್ರ. ಚಿರತೆಗಿಂತ ವೇಗವಾಗಿ ಓಡದಿದ್ರೆ ಜಿಂಕೆ ಬದುಕಲ್ಲ, ಜಿಂಕೆಗಿಂತ ವೇಗವಾಗಿ ಓಡದಿದ್ರೆ ಚಿರತೆಯೂ ಬದುಕಲ್ಲ. ತಾತ್ಪರ್ಯ, ಬದುಕಬೇಕು ಅಂದರೆ ಓಡಲೇಬೇಕು. ಅದು ಜಿಂಕೆಯಾದರೂ ಅಷ್ಟೇ, ಚಿರತೆಯಾದರೂ ಅಷ್ಟೇ. ಎಲ್ಲರಿಗೂ ತಿಳಿಯಲಿ ಎಂದು ಸಹಾಯ ಮಾಡಬೇಡಿ. ಸಹಾಯ ಮಾಡಿದ ನಂತರ ಸುದ್ದಿಯಾಗಬೇಕೆಂಬ ಕನಸು ಕಾಣಬೇಡಿ. ಸಹಾಯ ಯಾರಿಗೂ ತಿಳಿಯದಂತೆ ಮಾಡಿ. ಸಾಮರ್ಥ್ಯದಿಂದ ದಕ್ಕಿದ್ದನ್ನು ಯಾರೂ ಕದಿಯಲಾಗುವುದಿಲ್ಲ. ಪ್ರಭಾವದಿಂದ ದೊರಕಿದ್ದನ್ನು ಧೈರ್ಯದಿಂದ ಅನುಭವಿಸಲಾಗುವುದಿಲ್ಲ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಮನುಷ್ಯನು ಕಲಿಯಲು ಬಯಸುವುದಾದರೆ ಅವನ ಪ್ರತಿಯೊಂದು ತಪ್ಪು ಅವನಿಗೆ ಶಿಕ್ಷಣ ಕೊಡುತ್ತೆ. ನಮ್ಮವರು ಯಾವಾಗ ನಮ್ಮಿಂದ ಮಾತನಾಡಲು ಸ್ವಲ್ಪ ದೂರ ಆಗುತ್ತಾರೋ ಆಗಲೇ ತಿಳ್ಕೋಬೇಕು ಅವರಿಗೆ ನಮ್ಮ ಅವಶ್ಯಕತೆ ಮುಗಿದಿದೆ ಎಂದು. ನೀರಿನಲ್ಲಿರುವ ಮೀನು ನೀರನ್ನು ಹುಡುಕಬಾರದು, ಹಾಗೆ ಜೀವನದಲ್ಲಿ ಏನೇ ಬರಲಿ ಯಾವತ್ತು ನಾನು ಸೋಲುತ್ತಿದ್ದೇನೆ ಅಂತ ಕುಗ್ಗಬಾರದು.